ಅವಂದ್ರೆ ಕಾಲೇಜಿಂದ ಬರುವಾಗ ರೀ ಹಾದಿಯಲ್ಲಿ ಮನೆ ಹತ್ತಿರ ಜರ ಅವ ದಾರಿಯಲ್ಲಿ ಉಲ್ಟಾ ಊರಲ್ಲಿ ಹೊಂಟಿದ್ರಿ ಅವ ಮಾಡಿದವ್ರಿ. ಇವ ನಮ್ಮ ಅಣ್ಣರೇ ಮನೆಯಲ್ಲಿ ಬರತ್ತಿದ್ದೆ ಕಾಲೇಜ್ ಮುಗಿಸಿ ಬಸ್ ಸ್ಟ್ಯಾಂದಿಂದ ಹೇಳಿದ್ರಿ. ಅಲ್ಲಿಂದ ಒಬ್ಬ ಅವಂಗ ಸಿಗ್ನಲ್ ಕೊಟ್ರಿ, ಒಂದು ತಂದಲ್ಲಿ ನಿಂತು ಸಿಗ್ನಲ್ ಕೊಟ್ಟನ್ರಿ. ಸಿಗ್ನಲ್ ಕೊಟ್ಟದಿಂದ ರೀ ಅವ ಅಲ್ಲಿ ಬರೋ ಟೈಮ್ಕಂದ್ರೆ ಅಲ್ಲಿ ನಿಲ್ಲಿಸಿ ಅವ ಮಾಡಿದನ್ರಿ. ಅದ ಜಂಬೆ ಹಾಕಿದಾನೆ ನಿನ್ನೆ 8:30 ಬಸವರಾಜ್ ಬುಕ್ನಟ್ಟಿ. ಅದ ಇದು ಒಂದು ವರ್ಷ ಹಿಂದೆ ಒಂದು ಜರ ಲಪಡ ಆಗಿತ್ತು ರೀ. ಹುಡುಗಿ ಸಲ್ ರೀ ಅವ್ನ ಹೆಂಡತಿ ರೀ. ಹಾಂ ರೀ. ಅದ ಫೋನ್ ಹಚ್ಚಿದತ್ತೆ ನಮ್ಮ ಮನೆ ಮೇಲೆ ದಾಳಿ ಮಾಡಿದ್ರಿ. ಅವ್ನು ಬಸವರಾಜ್ ಬುಕ್ನಟ್ಟಿ ರೀ. ಅವ ಈ ಕಣ್ಣು ಹಾಕಿ ಇವು ಆರ್ಲೆಲ್ಲ ಇದನ್ನ ಅದರ ಕಣ್ಣು ಹಾಕಿರಿ. ಈಗ ನಿನ್ನೆ ರಾತ್ರಿ ಏನು ಮಾಡಿದಾನ್ರಿ ಫೋನ್. ಅದು ಏನಿಲ್ಲ ರೀ, ಅದೇನು ಫೈನಲ್ ರೀ. ಹಿರಿಯರೆಲ್ಲ ಕೂಡಿಸಿ ಫೈನಲ್ ಮಾಡಿದ್ದು ರೀ. ನಮ್ಮ ಸಲ್ಕುಲ್ ಆಗಿದ್ರಿ ಅವ್ನು. ಹಾಂ ರೀ. ಕೋರ್ಟ್ಗೆ ಹೋಗೋದು ಬೇಡ, ಅಲ್ಲೇ ಇದನ್ನ ಕಿತ್ಕೊಂಡ್ಬರೋನು ಎಫ್.ಐ.ಆರ್ ಹರ್ಕೊಂಡ್ಬಂದ್ಬಿಡು ಅದಕ್ಕೆ ಕಿತ್ಕೊಂಡ ಅಲ್ಲೇ ಹಿರಿಯರೊಳಗೆ ಮುಗಿಸಂತೇಳಿ ಅವ್ನು ಸಲ್ಕುಲ್ ಆಗಿದ್ರಿ. ಅವ್ನು ಯಾರು ಬಸವರಾಜ್. ಅವ ಫ್ರೂಟ್ ಮಾರ್ಕೆಟ್ ಆಟೋ ರಿಕ್ಷಾ ಡ್ರೈವಿಂಗ್ ಮಾಡ್ತಿದ್ರಿ. ಹಾಂ ರೀ. ಹಾಂ ರೀ, ಅಲ್ಲೇ ಒಂದೇ ಓನಿ ಅಂತ ನಮ್ಮ ಅಣ್ಣಾರೇ ಕಾಲೇಜ್. ಅಂದ್ರೆ ಈಗ 1.5 ವರ್ಷದಿಂದ ಅದೆಲ್ಲ ಬಗೆಹರಿದ್ರು, ಈಗ ಹಂಗ ಸೈಡ್ ಇಟ್ಕೊಂಡು. ಹಾಂ. ಏನು ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು? ಎಷ್ಟು ಜನ ಅದಿರಿ? ಯಾರ್ಯಾರು? ನಾವು ಅಪ್ಪ ರೀ, ನಾ ಈಗ 2 ಹೆಣ್ಮಕ್ಳು ರೀ, 2 ಗಂಡ್ಮಕ್ಳು, ತಂದೆ ತಾಯಿ ರೀ. ನೀ ಏನು ಮಾಡ್ತೀನಿ? ಹೊಲದಲ್ಲಿ ಮಾಡ್ತೀನಿ. ನಿಮ್ಮ ಅಣ್ಣನ ಇದ್ರ ಮೇಲೆ ಮನೆ ಇತ್ತಾನ ನಡೆದಿತ್ತಾನ? ಇಲ್ಲ ರೀ, ಎಲ್ಲರೂ ಅಪ್ಪನ ಮ್ಯಾಗ ರೀ ಅಣ್ಣನ ಮ್ಯಾಗ ನಡೆದೈತೆ ರೀ. ನಾವು ಹೊಲದಲ್ಲಿ ನಾ ಮಾಡತ್ತೀನಿ ರೀ. ನಮ್ಮ ಅವ್ವಾರೇ ನಾ ರೀ, ನಮ್ಮ ಅಪ್ಪ ರೀ ನಮ್ಮ ಅಣ್ಣನ ಮ್ಯಾಗ ಮನೆ ನಡೆದೈತೆ ರೀ. ಮನೆಗೆಲ್ಲ ಅವ ನಿಮ್ಮ ಅಣ್ಣನ ಆಧಾರ? ಹಾಂ ರೀ. ನಿನ್ನೆ ಪ್ಲ್ಯಾನ್ ಮಾಡಿ ನಿನ್ನೆ ಮಾಡಿ ಅದು ಒಂದು ನಮಗೆ ರೀ 3 ಮಂದಿ, 2 ಕಂಡೀಷನ್ ಇದಾರೆ ರೀ, ಒಬ್ಬ ಕನ್ಫರ್ಮ್ ಅದಾನ ರೀ. ಹೆಣ್ಮಗಳದು ಏನಾರ ಪಾತ್ರ ಐತಂತೀರಿ? ಅದು ಆಕಿ ಹೇಳಿ ಏನಾರ ಮಾಡಿದ್ದು ಆಕಿ ಇಲ್ಲ ರೀ. ಅವ್ರು ಏನ್ ತಿಲ್ಲ? ಇಲ್ಲ ಊರಾಗಿಲ್ಲ? ಇಲ್ಲ. ಅಂದ್ರೆ ಅವ್ರು ಏನು ಊರು ಬಿಟ್ಟು ಹೋಗ್ಯಾರ? ಹಾಂ. ನಿನ್ನ ಹೆಸರು? ನನ್ನ ಹೆಸರು ಸೋಮೇಶ್ ಸಿದ್ದಪ್ಪ ಬುಕ್ನಟ್ಟಿ.